ಮಿನಿ ಮಿನಿ ಡೋನಟ್ಸ್ ಮಾಡೋಣ ಅಂತ ನಾನು ಅನ್ಕೊಂಡಿದ್ದು, ಬಟ್ ಅದಕ್ಕೆ ಅದನ್ನ ದೊಡ್ಡದೇ ಮಾಡ್ಬಿಟ್ರು. ನೋಡು, ಸ್ವಲ್ಪ ಟೈಮ್ ತಗೊಳುತ್ತೆ, ಇನ್ಸ್ಟೆಂಟ್ ಆಗಲ್ಲ, ಯಾಕಂದ್ರೆ ಅದು ನೋಡಿ ಸೂಪರ್ ಆಗಿ ರೆಡಿ ಆಗ್ತಿದೆ ಡೋನಟ್ಟು. ನೋಡಿ ನಾನು ಸಕ್ಕತ್ ಶೇಪ್ ಕೊಡ್ತಾ ಇದ್ದೀನಿ. ಸೂಪರ್ ಅಶ್ವಿನಿ ನೀನು. ಏನ್ ಬೇಕಪ್ಪ ನಿನಗೆ? ಬೆಂದಿದೆಯೇ ನೋಡಿ, ಸೂಪರ್ ಆಗಿ ಕಾಣಿಸ್ತಿದೆ. ಈ ತರ ಬರ್ಬೇಕು. ಇದು ಮುರಿದಿದ ತಕ್ಷಣ ಸ್ಮೆಲ್ಲು ಗಮ್ ಅಂತಿದೆ. ಐಸ್ ಕ್ರೀಮ್ ಮಾಡ್ಬೇಕಾ ನಿಂಗೆ? ಇಂತ ಒಂದ್ ಸ್ವಲ್ಪ ಟೈಮ್ ಕೊಟ್ಟು ಮನೇಲೆ ಮಾಡ್ಕೊಂಡ್ರೆ, ನೋಡಿ ನನ್ನ ಮಗ ಡೋನಟ್ ಮಾಡ್ತಿದೀವಿ ಅಂತ ಖುಷಿ ಆಗ್ಬಿಟ್ಟಿದ್ದಾನೆ. ಸೊ ಸಿಂಪಲ್ ಆಗಿ, ಹೌದಾ ಕಾಣಿಸ್ತೈತಲ್ಲ. 2 ಕಪ್ ಮೈದಾಯಿಂದ ಒಂದು 10 ಡೋನಟ್ ಮಾಡಿದ್ವಿ. ಸೊ ನೋಡಿ ಸೂಪರ್ ಆಗಿ ಬಂದಿದೆ. ಟೇಸ್ಟ್ ನಿಜವಾಗ್ಲೂ ಹೇಳಿ ಸ್ಪೆಷಲ್ ಬಂದಿರುತ್ತಲ್ಲ ಆ ತರ ಇತ್ತು ಟೇಸ್ಟು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ? ಡೋನಟ್ಟಾ. ಸೊ ನಮ್ಮ ಮಕ್ಕಳೆಲ್ಲ ನೆನ್ನೆ ಆಟಾಡೋಕೆ ಹೋಗಿದ್ದಾಗ ಡೋನಟ್ ಕೇಳ್ತಾ ಇದ್ರು. ಸೊ ನಾವು ಮನೇಲೇ ಮಾಡ್ಕೊಡೋಣ ಅಂದ್ಬಿಟ್ಟು ಹೊರಗಡೆ ಏನು ಜಾಸ್ತಿ ಆಲ್ಮೋಸ್ಟ್ ತುಂಬ ಕೊಡಿಸ್ಬಿಟ್ಟಿದ್ವಿ ನೆನ್ನೆ. ಅವ್ರಿಗೆ ರೈಸ್ ಅಂದ್ಕೊಂಡ್ರೆ ಪಿಜ್ಜಾ ಅದು ಇದೆಲ್ಲ ತಿನ್ಬಿಟ್ಟಿದ್ರು. ಸೊ ಅದಕ್ಕೆ ಇವತ್ತು ಮನೇಲೇ ಡೋನಟ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಡೋನಟ್ ಮಾಡ್ತಾ ಇದ್ದೀವಿ. ಡೋನಟ್ ರೆಸಿಪಿ ಹೇಗಿರುತ್ತೆ, ಹೇಗೆ ಮಾಡ್ತೀವಿ ಎಲ್ಲ ವ್ಲಾಗ್ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗ ಡೋನಟ್ಗೆ ಏನೇನು ಬೇಕು ಎಲ್ಲ ಐಟಮ್ಸ್ ತರೋದಕ್ಕೆ ಹೋಗ್ತಿದ್ದೀನಿ. ನಾನಿವಾಗ ರೆಗ್ಯುಲರಾಗಿ ಬರೋ ಮಾರ್ಟ್ ಹತ್ರ ರೀಚ್ ಆದ್ವಿ. ಸೊ ಎಲ್ಲ ಸಿಗುತ್ತಾ ಐಟಮ್ಸು ನೋಡಬೇಕು, ಹುಡುಕ್ಬೇಕು. ನನ್ನ ಮಗ ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಿದ್ದಾನೆ. ಏನೇನು ತೊಗೊತೀನಿ ನೋಡಬೇಕು. ನಾನು ಹೋಗಿ ಎಲ್ಲ ಐಟಮ್ಸು ತರೋ ಅಷ್ಟರಲ್ಲಿ ನಿಜವಾಗ್ಲೂ ನನ್ನ ಮಗನ ಕರ್ಕೊಂಡು ಹೋಗಿದ್ದೆ. ಫುಲ್ ಕಷ್ಟ ಆಯಿತು. 1-2 ಐಟಮ್ ತರೋಕೆ ಹೋಗ್ಬಿಟ್ಟು ನೋಡಿ ಡಿಕ್ಕಿ ತುಂಬಿಸ್ಬಿಟ್ಟಿದ್ದೀನಿ ಫುಲ್ಲು. ಅಷ್ಟು ಐಟಮ್ಸ್ ತೊಗೊಂಬಂದೆ. ಏನೋ ತರೋಕ್ಕೋಗಿ ಏನೇನೋ ತೊಗೊಬಂದಿದ್ದೀನಿ. ನೋಡಿ ಇದೆಲ್ಲ ಆ್ಯಕ್ಚುಲಾಗಿ ನಮ್ಮ ಮೋಹಿತಂಗೆ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಮಶ್ರೂಮು ಅಂದರೆ ಲಂಚ್ ಬಾಕ್ಸು ಮಾಡ್ತೀವಲ್ಲ, ಸ್ನ್ಯಾಕ್ಸ್ ಬೇರೆ ಮತ್ತು ಲಂಚ್ ಬಾಕ್ಸ್ ಬೇರೆ ಮಾಡಬೇಕಲ್ಲ. ಸೊ ಅದಕ್ಕೆ ಎಕ್ಸ್ಟ್ರಾ ಐಟಮ್ ಇರಲಿ ಅಂತ ಅಂದ್ಬಿಟ್ಟು ತೊಗೊಬಂದೆ. 1-2 ಐಟಮ್ ತರೋಣ ಅಂತ ಹೋಗಿದ್ದು ಡಬಲ್ ಆಗೋಯ್ತು. ಬಟ್ ಓಕೆ. ಬಟ್ ನಾವು ನಮ್ಮ ಮೋಹಿತನಿಗೆ ಏನು ಲಂಚು ಪ್ಯಾಕ್ ಮಾಡ್ತೀವಿ ಎವ್ರಿ ಡೇ ಒಂದ್ಸರಿ ವೀಡಿಯೋ ಮಾಡಿ ತೋರಿಸ್ತೀನಿ. ಯಾಕಂದರೆ ಅರ್ಲಿ ಮಾರ್ನಿಂಗ್ ಮಾಡೋದ್ರಿಂದ ವೀಡಿಯೋ ಮಾಡೋದಕ್ಕಾಗಲ್ಲ, ಅರ್ಜೆಂಟಲ್ಲಿ ಮಾಡಿಬಿಟ್ಟಿರ್ತೀವಿ. ಫ್ರೀ ಟೈಮಲ್ಲಿ ಆದರೆ ಏನಾದರೂ ಒಂದು ಐಟಮ್ ಸ್ನ್ಯಾಕ್ಸ್ ಟೈಮ್ ಆ ಥರದ್ರಲ್ಲೆಲ್ಲ ಮಾಡ್ಬೋದು. ಅರ್ಲಿ ಮಾರ್ನಿಂಗ್ ಒಳಗೆ ಏನು ಪ್ಯಾಕ್ ಮಾಡ್ತೀವಿ ಅನ್ನೋದು ತೋರ್ಸೋದು ಸ್ವಲ್ಪ ಕಷ್ಟ. ಬಟ್ ಟ್ರೈ ಮಾಡ್ತೀನಿ ಏನು ಮಾಡ್ತೀವಿ ಅಂತ ಅನ್ನೋದನ್ನು ತೋರಿಸೋದಕ್ಕೆ. ಸೊ ನಾಳೆ ಮಾಡೋದಕ್ಕೆ ಮಶ್ರೂಮ್ ಪಲಾವ್ ಮಾಡೋದಕ್ಕೆ ಮಶ್ರೂಮ್ ತಂದಿದ್ದೀನಿ, ಮತ್ತು ಕಾರ್ನ್ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡೋದಕ್ಕೆ ಕಾರ್ನ್ ತೊಗೊಬಂದಿದ್ದೀನಿ. ಸೊ ಇವಾಗ ಡೋನಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ. ನಮ್ಮ ಅತ್ತಿಗೆ ರೆಡಿಯಾಗಿದ್ದಾರೆ ಡೋನಟ್ ಮಾಡೋದಕ್ಕೆ. ರೆಡಿನಾ ಅತ್ತಿಗೆ? ನಮ್ಮ ಅತ್ತಿಗೆ ಯಾವಾಗೂ ಫುಲ್ ಟ್ರೆಡಿಷ್ನಲ್ ಫುಡ್ ಮಾಡೋದು ನೋಡಿದ್ದೀರಾ. ಇವತ್ತು ನಾನು ಅವ್ರ ಕೈಯಲ್ಲಿ ವೆಸ್ಟರ್ನ್ ಫುಡ್ ಮಾಡಿಸ್ತಾ ಇದ್ದೀನಿ. ಸೊ ನೋಡಿ ಹೇಗೆ ಮಾಡ್ತಾರೆ. ಬರೀ ಚಿಕನ್ ಮಟನ್ನೇ ಮಾಡ್ತೀನಿ ಅನ್ಬೇಡಿ. ನೋಡಿ ನಾನು ನನ್ನ ಮಗಳ ಫೇವರೇಟ್ ಡೋನಟ್ ಮಾಡ್ತಾ ಇದ್ದೀನಿ. ಇವಳಿಗೇನೋ ಬಂದಿದೆ ಅಂತೆ ನೋಡಿ. ಮುಳ್ಳು ನಿಂಗೇನು ಬಂದಿದೆ ಮಗ್ನೆ? ಕೊಟ್ಬಿಡ್ಕೊ. ದಿನ ಡ್ಯಾಡಿ ಏನ್ ತಂದು ಕೊಡ್ತಾರೆ ನಿಮ್ಗೆ ಸಂಜೆ? ಅದಕ್ಕೆ ನಾವಿವತ್ತು ಅವಳಿಗೆ ಮನೇಲೇ ಡೋನಟ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ತೋರಿಸ್ತೀನಿ. ಎಲ್ಲ ಐಟಮ್ಸ್ನ ಅಶ್ವಿನಿ ತಗೊಬಂದಿದ್ದಾರೆ ಅವ್ರ ಚಾನಲಲ್ಲಿ ನೋಡಿ. ಇದು ಆ್ಯಕ್ಚುಲಾಗಿ ಬಂದು ಶುಗರ್ ಫ್ರೀ ತೊಗೊಬಂದೆ. ಶುಗರ್ ಫ್ರೀ ಡಾರ್ಕ್ ಚಾಕ್ಲೇಟ್ ತೊಗೊಬಂದೆ. ನಾನು ಮಿಲ್ಕ್ ತರೋದು ಮರ್ತೋಗಿದ್ದೀನಿ. ಸೊ ನಮ್ಮಮ್ಮ ಮಿಲ್ಕ್ ತೊಗೊಬರ್ತಾರೆ ಬರಬೇಕಾದ್ರೆ. ಸೊ ಅವಾಗ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ. ಅಲ್ಲಿವರೆಗೂ ರೆಸ್ಟ್ ಮಾಡ್ತೀವಿ. ಇವಾಗ ರೆಸಿಪಿಗೋಸ್ಕರ ಇವ್ರ ಚಾನಲಲ್ಲಿ ನೋಡಿ ಎಲ್ಲ ರೆಸಿಪಿ ಸಿಗುತ್ತೆ. ನಿಮ್ಮ ಚಾನಲ್ ಹೆಸರೇನದಕ್ಕೆ ಮರ್ತೋಗಿದ್ದೀನಿ. ಹೌದಾ? ಅಸಿಸ್ಟೆಂಟ್ ಇಟ್ಕೊಂಡಿದ್ದಾರೆ ಆಲ್ರೆಡಿ. ಕ್ಯಾಮ್ರಾಮ್ಯಾನ್ ನಾನು. ಸೊ ಇವಳು ಮೋಹಿತಾ ತಿನ್ನಕ್ಕಲ್ಲ, ಎತ್ತಿಡು. ನಾನು ನಮ್ಮ ಅತ್ತಿಗೆ ಇಬ್ಬರು ಸೇರಿ ಇವತ್ತು ಡೋನಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಾಗಿ ಏನು ಅಂದರೆ ನಮ್ಮ ಮೋಹಿತ ಕಂಟಿನ್ಯೂಗೆ ಡೋನಟ್ ಇಷ್ಟ ಆಗ್ಬಿಟ್ಟು ದಿನ ತರ್ತಿದ್ದಾರೆ. ಸೊ ಅದಕ್ಕೆ ನಾವೇ ಮನೇಲಿ ಡೋನಟ್ ಮಾಡಿಕೊಟ್ಟು ಡೈಲಿ ಬೇಕ್ರಿ ಫುಡ್ ಕೊಡೋದು ಬದಲು ಬೇಕ್ರಿ ಫುಡ್ನೇ ಮನೇಲಿ ಮಾಡಿ ನೀಟಾಗಿ ಕೊಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ಮನೇಲೇ ಮಾಡ್ತಾ ಇದ್ದೀವಿ. ಮನೇಲಿ ಸಿಂಪಲ್ ಆಗಿ ಈಸಿಯಾಗಿ ಮಾಡೋದು ಪ್ರೋಸೆಸ್ಸು. ನಾನು ಮಾಡ್ತಿಲ್ಲ ಇವತ್ತು. ಆ್ಯಕ್ಚುಲಾಗಿ ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಿ. ನಮ್ಮ ಅತ್ತಿಗೆ ಮಾಡ್ತಿದ್ದಾರೆ. ಸೊ ನಮ್ಮ ಅತ್ತಿಗೆ ಮಾಡ್ತಿರೋದನ್ನು ನಾನೀಗ ಪ್ರೊಸೆಸ್ ತೋರಿಸ್ತೀನಿ. ಬನ್ನಿ. ಕಂಪ್ಲೀಟ್ ರೆಸಿಪಿ ಬೇಕು ಅಂದರೆ ನಮ್ಮ ಅತ್ತಿಗೆ ಚಾನಲೇ ನೋಡಬೇಕು. ನಾನು ಜಸ್ಟು ನಮ್ಮ ಮೋಹಿತಿಂಗೆ ಇಷ್ಟ ಅಂದ್ಬಿಟ್ಟು ಎಲ್ಲ ಐಟಮ್ ತಂದು ಡೋನಟ್ ಪ್ರಿಪೇರ್ ಮಾಡೋದಕ್ಕೆ ಪ್ಲ್ಯಾನ್ ನಂದು. ಮಾಡ್ತಿರೋದು ಶೆಫ್ ಅವರು. ಮತ್ತು ಬೆಳಿಗ್ಗೆ ಒಂದು 2 ಡೇಸ್ ಬ್ಯಾಕ್ ಹೇಳಿದ್ದು ಡೋನಟ್ ಮಾಡ್ತೀವಿ ಅಂತ. ಸ್ಕೂಲಿಂದ ಬರೋಷ್ಟರಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಿಲ್ಲ. ಕೆಲಸ ಎಲ್ಲ ಮುಗಿಸಿ ಟೈಮ್ ಆಯಿತು ಅಂತ ನಾಳೆ ಮಾಡೋಣ ಅಂತ ಅಂದರೆ ನಮ್ಮ 3 ಜನ ಮಕ್ಕಳು ಬಿಡ್ತಿಲ್ಲ, ಮನೆ ಮೇಲೆ ಕೂತ್ಬಿಟ್ಟವ್ರೆ. ನೋಡಿ ಒಬ್ಬೊಬ್ಬರೇ ಬಂದ್ರು ಬನ್ನಿ 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 ಬನ್ನಿ. ಇವಾಗ ಮಾಡಿಲ್ಲ ಅಂತ ಅಂದ್ರೆ ನಮ್ಮನ್ ತಿಂದ್ಬಿಡ್ತಾರ ಅಷ್ಟೇ. ಏನ್ ಬೇಕಪ್ಪ ನಿನ್ಗೆ?
ಇವನಿಗೆ ಕೇಕ್ ಅವನು ಬೇಕು. ಕೇಕ್ ಬೇಕಂತೆ. ಸೊ ಒಂದ್ಸರಿ ಇವಾಗ ಕಪ್ ಕೇಕ್ ಮಾಡಬೇಕು. ಸೊ ನಿಂಗೇನ್ ಬೇಕು? ಕೇಕ್ ನಿಂಗುನು. ಅವನು ಇವನೇನ್ ಕೇಳ್ತಾನೆ ಅದು ಇವನಿಗೆ ಬೇಕು. ಓಕೆ, ಐಸ್ ಕ್ರೀಮ್ ಮಾಡ್ಬೇಕಾ ನಿಂಗೆ? ಇವಾಗ ಮಳೆ ಟೈಮ್ ಐಸ್ ಕ್ರೀಮ್ ತಿನ್ಬಾರ್ದು. ಕೇಕ್ ಮಾಡೋಣ. ಈಗ ಬೇಗ ಮಾಡಿ ಅವ್ರಿಗೆ ತಿನ್ನಕ್ಕೆ ಬೇಗ ಕೊಟ್ಬಿಡೋಣ. ತಿನ್ಬಿಡ್ತೀಯಾ? ಅಕ್ಕಿ ತಿಂತಾನಂತೆ. ಅಲ್ಲಿ ಇಲ್ಲಿ ಮಾಡಕ್ ಹೋಗ್ ಜಾಗ ಆಟ ಇಲ್ಲ. ಆಡಿ. ಕುತ್ಕೊಳಕ್ ಜಾಗ ಇಲ್ಲ. ಈ ತರ ಡೋನಟ್ ಎಲ್ಲ ಮಾಡಿರೋದು ನಾನು ಯಾವತ್ತೂ ಟೇಸ್ಟ್ ಮಾಡಿಲ್ಲ. ನಮ್ಮ ಮಕ್ಕಳು ಟೇಸ್ಟ್ ಮಾಡಿರ್ಬೋದು. ಸೊ ಇವಾಗ ಹೇಗ್ ಮಾಡ್ತಾರೆ ಅನ್ನೋದು ಮೋಹಿತನ್ಗಿಂತ ನಾನು ಜಾಸ್ತಿ ಕಾಯ್ತಾ ಇದ್ದೀನಿ ಹೇಗ್ ಬರುತ್ತೆ ಟೇಸ್ಟ್ ನೋಡೋದಕ್ಕೆ ಅಂತ. ನಾನು ಡೋನಟ್ ಇನ್ನ ಹೊರಗಡೆ ತಿಂದಿಲ್ಲ. ನೀವು ತಿಂದಿದ್ದೀರಾ ಅದಕ್ಕೆ? ಬಟ್ ನನಗೆ ಡೋನಟ್ ಇಷ್ಟ ಆಗಲ್ಲ. ಆಲ್ಮೋಸ್ಟ್ ಕ್ರೀಮ್ ಬನ್ ತರಾನೇ ಇರುತ್ತೆ ಅಂತಾರೆ. ಬಂದ್ಮೇಲೆ ಚಾಕ್ಲೇಟ್ ಸಿರಪ್ ಹಾಕೋದಷ್ಟೇ ಅಲ್ವಾ? ಹೌದಾ? ಸೊ ಇವಾಗ ಬನ್ನೆ ಆಲ್ಮೋಸ್ಟ್ ಅಲ್ಲಿ ಬನ್ನೆ ಅದು ಬಂದ್ಮೇಲೆ ಚಾಕ್ಲೇಟ್ ಸಿರಪ್ ಅಜ್ಜಿ ಅದು ಸ್ಪ್ರಿಂಕಲ್ಸ್ ಹಾಕಿರ್ತಾರ ಅಷ್ಟೇ. ಸೊ ಇವತ್ತು ಹೇಗಿರುತ್ತೆ ವೆಸ್ಟರ್ನ್ ಫುಡ್ ನಮ್ಮ ಅತ್ತೆ ಕೈಲಿ ಟ್ರೈ ಮಾಡ್ತೀನಿ. ಲಾಸ್ಟ್ ವರ್ಗು ವಿಡಿಯೋ ನೋಡಿ. ಇವಾಗ ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ ನೋಡಿ. ಇದಕ್ಕೆ ಇದು ಮೈದಾಗೆ 2 ಸ್ಪೂನ್ ಸಕ್ಕರೆ, ಒಂದು ಸ್ವಲ್ಪ ಉಪ್ಪು, ಮೊಸರು ಅಷ್ಟೇ. ಮೊಸರು ಹಾಕ್ಬಿಟ್ಟು ಕಲಸಿಟ್ಕೊಂಡಿದ್ದಾರೆ. ಇಲ್ಲಿ ಈಸ್ಟ್ ಆಕ್ಟಿವೇಟ್ ಆಗೋದಕ್ಕೆ ಮಿಲ್ಕ್ ಜೊತೆ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಸೊ ಮುಚ್ಚಿಟ್ಟಿದ್ರು, ನಾನು ತೋರ್ಸೋಕ್ಕೆ ಅಂತ ತೆಗೆದಿಟ್ಟಿದ್ದೀನಿ. ಸೊ ಇದಿಷ್ಟು ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅಂತ ತೋರಿಸ್ತೀನಿ. ತುಂಬ ಸಿಂಪಲ್ಲು. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಒಂದು ಸ್ವಲ್ಪ ಟೈಮ್ ಕೊಟ್ಟು ಮನೇಲೇ ಮಾಡಿಕೊಂಡ್ರೆ ನೋಡಿ ನನ್ನ ಮಗ ಡೋನಟ್ ಮಾಡ್ತಿದ್ದೀವಿ ಅಂತ ಖುಷಿಯಾಗಿಬಿಟ್ಟಿದ್ದಾನೆ. ಸೊ ಸಿಂಪಲ್ ಆಗಿ. ಹೌದಾ? ಇದೇ ಥರ ಮಕ್ಕಳು ಮುತ್ತು ಕೊಡ್ತಿರ್ತಾರೆ ಮನೇಲೇ ಸ್ನ್ಯಾಕ್ಸ್ ಸಿಗ್ತಾ ಇದ್ರೆ ಅದು ಜಂಕ್. 15 ನಿಮಿಷ ಬಿಟ್ಟಿದ್ವಿ. ಉಬ್ಬಿದೆ. ಯಾವ ರೀತಿ ಉಬ್ಬಿದೆ ಅಂತ ತೋರಿಸ್ತೀನಿ ಬನ್ನಿ. ಚೆನ್ನಾಗಿದೆ ಅಲ್ಲ? ಆ ಥರ. ಇವಾಗ ನೀಟಾಗಿ ಒಂದ್ಸಲ ನಾದ್ಕೊಳ್ಳೋಣ. ನಾದ್ಕೋತಾ ಇದ್ದೀನಿ. ಡೋನಟ್ಟು ಆಲ್ಮೋಸ್ಟ್ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಇನ್ಸ್ಟೆಂಟ್ ಆಗಲ್ಲ. ಯಾಕಂದರೆ ಅದು ಈಸ್ಟ್ ಆಕ್ಟಿವೇಟ್ ಆಗಬೇಕು, ಮತ್ತೆ ಅದು ಎಲ್ಲ ನೆನಿಬೇಕು, ಹಿಟ್ಟು ಉಬ್ಬಬೇಕು, ಮತ್ತೆ ಅದು ಕಲಸಿಟ್ಟು ಮತ್ತೆ 1 hour ರೆಸ್ಟ್ ಮಾಡಬೇಕು. ಬಟ್ ಆಲ್ಮೋಸ್ಟ್ ಇದು ಆಗಿದೆ. ಒಂದು 15 ಮಿನಿಟ್ಸ್ ನೆನೆಸಿದ್ವಿ. ನಮ್ಮ ಅತ್ತೆ ಅದನ್ನು ಮತ್ತೆ ಚೆನ್ನಾಗಿ ನಾದ್ತಿದ್ದಾರೆ ನೋಡಿ. ನಾದ್ಬಿಟ್ಟು ಸಣ್ಣಾಗಿ ಪೀಸ್ ಮಾಡೋಣ. ಎಷ್ಟು ಸೈಜ್ ಡೋನಟ್ ಬೇಕು ಆ ಸೈಜಲ್ಲಿ ಮಾಡಿಕೊಂಡ್ರೆ ಆಗುತ್ತೆ. 2 ಕಪ್ ಮೈದಾ ಹಾಕೊಂಡು ಎಷ್ಟೊಂದು ಆಗುತ್ತೆ, ವೇಸ್ಟ್ ಆಗಿಬಿಡುತ್ತೆ ಅನ್ಕೊಂಡೆ. ಇಲ್ಲ, ಇದು ದಪ್ಪ ಬರುತ್ತೆ. ನಾವು ಚಿಕ್ಕದಾಗಿ ಮಾಡ್ಕೋಬೇಕು ಅನ್ಕೊಂಡ್ವಲ್ಲ. ಇದನ್ನ ನೀಟಾಗೆ ಬನ್ನು ಹಿಂಗೆ ಓಪನ್ ಮಾಡಿದಾಗ ಅದು ಲೇಯರ್ ಬರಬೇಕಲ್ವಾ, ಅದಕ್ಕೆ. ಸೊ ಅದನ್ನ ನೀಟಾಗೆ ಆಲ್ಮೋಸ್ಟ್ ಗೊತ್ತಾಗ್ತಿದೆ ಅನ್ಸುತ್ತೆ. ಈ ಥರ ಮಾಡ್ಕೋಬೇಕು. ನಾವು ತಿನ್ನೋದೆಷ್ಟು ಸುಲಭ, ಬಟ್ ಬೇಕ್ರಿಗಳಲ್ಲಿ ಪಾಪ ಮಾಡೋರು ಬೇಕ್ರಿ ಐಟಮ್ ಸ್ವಲ್ಪ ಕಷ್ಟನೇ ಆಗುತ್ತೆ. ಟೈಮ್ ಹಿಡಿಯುತ್ತೆ. ಕಷ್ಟ ಅನ್ನೋದಕ್ಕಿಂತ ಟೈಮ್ ಹಿಡಿಯುತ್ತೆ. ನೋಡಿ ನಾನು ಸಕ್ಕತ್ ಶೇಪ್ ಕೊಡ್ತಾ ಇದ್ದೀನಿ. ಸೂಪರ್ ಅಶ್ವಿನಿ ನೀನು. ನಾನು ಈ ಥರ ಫುಡ್ ಮಾಡೋದ್ರಲ್ಲಿ ಸ್ವಲ್ಪ ನನಗೆ ನೀಟಾಗಿ ಬರುತ್ತೆ ಅಲ್ವಾ? ಅದಕ್ಕೆ ಪಾಸ್ತಾ, ನ್ಯೂಡಲ್ಸು ಮತ್ತು ಮಫಿನ್ಸು ಇದೆಲ್ಲ ಮಾಡೋದ್ರಲ್ಲಿ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಸೊ ನೋಡಿ ಆಲ್ಮೋಸ್ಟ್ ಆಗಿದೆ ಎಲ್ಲ. ನೋಡಿ ಇಲ್ಲಿ ಸಾಫ್ಟಾಗಿ ಕಾಣಿಸ್ತಿರೋದೆಲ್ಲ ನಾನು ಮಾಡಿರೋದು. ಈ ಥರ ರಫ್ ಆಗಿರೋದೆಲ್ಲ ನಮ್ಮ ಅತ್ತೆ ಮಾಡಿರೋದು. ಇದು ಇನ್ನ ಉಬ್ಲಿ ನೀಟಾಗಿ. ನಾನು ಹೋಲ್ಸ್ ಮಾಡೋಣ, ಅದು ನಮಗೆ ಹೋಲ್ಸ್ ಮಾಡೋದಿಲ್ಲ. ಹೋಲ್ಸ್ ಮೊದಲೇ ಮಾಡಬಾರ್ದು, ಉಬ್ಬದ ಮೇಲೆ ಮಾಡಬೇಕು. ನೋಡಿ ಆಲ್ಮೋಸ್ಟ್ ಎಲ್ಲ ಡೋನಟ್ಸು ರೆಡಿಯಾಗಿದೆ. ಇದನ್ನ ಇವಾಗ ಮುಚ್ಚಿಡಬೇಕು. ಸೊ ಇದು ಬಟ್ಟೆ ಮುಚ್ಚಿಟ್ಟಿದ್ದಾರೆ. ಇದು ಡ್ರೈ ಆಗಬಾರ್ದು ಮೇಲ್ಗಡೆ ಎಲ್ಲ ಅಂತ ಅಂದ್ಬಿಟ್ಟು ತೇವ ಬಟ್ಟೆ. ಚಾಕ್ಲೇಟ್ ಸಿರಪ್ ಮಾಡೋಣ. ಚಾಕೋ ಸಿರಪ್ಪು ರೆಡಿ ಆಗ್ಬಿಟ್ಟಿದೆ. ಮತ್ತೆ ಇಲ್ಲಿ ಡೋನಟ್ ವಾವ್ ಸೂಪರ್ ಆಗಿ ಕಲರ್ ಅಂತೂ ಬಂದಿದೆ. ಸೂಪರ್ ಆಗಿ ಬಂದಿದೆ. ಗೋಲ್ಡನ್ ಕಲರ್. ಇಷ್ಟೊತ್ತು ಗಂಟೆ ಕಾದಿದ್ದಕ್ಕೂ ಸೂಪರ್ ಆಗಿ ಬಂದಿದೆ. ಹೆಂಗಿದೆ? ಅದು ಹಾಕ್ತೀವಿ. ಅದು ನೋಡಿ ಆಲ್ಮೋಸ್ಟ್ ಬೆಂದಿದೆಯೇ ನೋಡಿ. ಸೂಪರ್ ಆಗಿ ಕಾಣಿಸ್ತಿದೆ. ಈ ತರ ಬರಬೇಕು. ಇದು ಮುರಿದಿದ ತಕ್ಷಣ ಸ್ಮೆಲ್ಲು ಘಮ್ ಅಂತಿದೆ. ಈ ಬಟರ್ ಹಾಕಿರೋದು, ಮೊಸರು ಹಾಕಿರೋದು ಎಲ್ಲ ತುಂಬ ಚೆನ್ನಾಗಿ ಘಮ್ ಅಂತಿದೆ. ಪರ್ಫೆಕ್ಟಾಗಿ ಬೆಂದಿದೆ ನೋಡಿ. ಆ ಎರಡಕ್ಕಿಂತ ಇದು ಇನ್ನೂ ಚೆನ್ನಾಗಿದೆ ನೋಡಿ. ಈ ತರ ಮೀಡಿಯಂ ಉರಿಯಲ್ಲಿ ಬೇಯಿಸ್ಕೊಂಡು ಈ ತರ ಕಲರ್ ಬಂದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಡ್ರೈ ಕೊಕೊನೆಟ್ ಪೌಡ್ರ್ ಇರುತ್ತಲ್ಲ, ಚೆನ್ನಾಗಿರೋದು.
ಒಂದು ಸ್ವಲ್ಪ ಅದು ಮಾಡ್ಕೊಂಡಿದ್ದಿದ್ರೆ ಇವಾಗ ಸಡನ್ನಾಗಿ ನೆನಪಾಯ್ತು. ನಮ್ಮ ಮಕ್ಕಳು ಒಂದು ಬನ್ ತಿನ್ಬಿಟ್ಟಿದ್ದಾರೆ ಆಲ್ರೆಡಿ ಡೋನಟ್ನ. ಆಲ್ಮೋಸ್ಟ್ ಬನ್ ಟೇಸ್ಟೇ ಇತ್ತು, ಚೆನ್ನಾಗಿತ್ತು. ಬೇಕರಿ ತಂದು ತಿನ್ನೋದಕ್ಕಿಂತ ಬೆಸ್ಟ್ ಅಲ್ವಾ. 2 ಕಪ್ ಮೈದಾಯಿಂದ ಒಂದು 10 ಡೋನಟ್ ಮಾಡಿದ್ವಿ. ಸೊ ಟೇಸ್ಟ್ ನಿಜವಾಗ್ಲೂ ಹೇಳಿ ಸ್ಪೆಷಲ್ ಬಂದಿರುತ್ತಲ್ಲ ಆ ತರ ಇತ್ತು ಟೇಸ್ಟು. ಒಂದು ಡೋನಟ್ ನಮ್ಮ ಮಕ್ಕಳು ಬಿಡ್ಲಿಲ್ಲ, ಅದನ್ನ ಚಾಕೋ ಸಿರಪ್ ಹಾಕ್ತೀವಿ ಅಂದ್ರೂ ಬಿಡ್ಲಿಲ್ಲ, ತಗೊಂಡೋದ್ರು. ಸೊ ಅದ್ರಲ್ಲಿ ಒಂದ್ ಸ್ವಲ್ಪ ಟೇಸ್ಟ್ ಮಾಡಿದ್ವಿ, ನಿಜವಾಗ್ಲೂ ತುಂಬಾ ಪರ್ಫೆಕ್ಟ್ ಆಗಿ ತುಂಬಾ ಸೂಪರ್ ಆಗಿ ಬಂದಿತ್ತು. ಮೆಜರ್ಮೆಂಟ್ ಎಲ್ಲ ಕರೆಕ್ಟ್ ಆಗೈತೆ. ಹಾಕಿರೋದು ನಾವು ಮೊಸರಾಗ್ಲಿ 1-2 ಸ್ಪೂನ್ ಮೊಸರು, 1-2 ಸ್ಪೂನ್ ಶುಗರು, 2 ಸ್ಪೂನ್ ಈಸ್ಟು, ಒಂದೇ 1 ಸ್ಪೂನು ಸಾಲ್ಟ್, ಸ್ವೀಟು ಸಾಲ್ಟು ಎಲ್ಲ ಕರೆಕ್ಟಾಗಿ ಐತೆ. ಎಲ್ಲ ಪರ್ಫೆಕ್ಟ್ ಮೆಜರ್ಮೆಂಟ್ ತೋರಿಸಿದೀವಿ. ಸೊ ನೀವು ಟ್ರೈ ಮಾಡಿ. ನಾವು ತುಂಬಾ ದಿನ ಆಗಿತ್ತು ಟ್ರೈ ಮಾಡಿ ಇದನ್ನ. ಸೊ ಹೇಗ್ ಬರುತ್ತೋ ಅಂತ ಅನ್ಕೊಂತಾ ಇದ್ವಿ. ಬಟ್ ಮಾಡ್ತಾ ಇದ್ವಿ ಮಕ್ಳಿಗೆ ಅಂತ, ಬಟ್ ವಿಡಿಯೋಗೆಲ್ಲ ಮಾಡ್ತಾ ಇರ್ಲಿಲ್ಲ. ಸೊ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಸೂಪರ್ ಆಗಿ ಬಂದಿದೆ. ಇದು ಲಾಸ್ಟ್ ಬುದ್ಧನ್ಗೆ ಅಂತ ಚಿಕ್ಕದು, ಎಲ್ಲ ನಾರ್ಮಲ್. ತುಂಬಾ ಮಿನಿ ಡೋನಟ್ಸ್ ಮಾಡೋಣ ಅಂತ ನಾನು ಅನ್ಕೊಂಡಿದ್ದು, ಬಟ್ ಅದಕ್ಕೆ ಅದನ್ನ ದೊಡ್ಡದೇ ಮಾಡ್ಬಿಟ್ರು. ಅಂದ್ರೆ ದೊಡ್ಡದು ಅಂದ್ರೆ ಹಿಟ್ಟು ಕಟ್ ಮಾಡ್ಬೇಕಾದ್ರೆ ದಪ್ಪ ಬಂತು, ಅದನ್ನ ಮತ್ತೆ ಮುರ್ದಿ ಎಲ್ಲ ಸಣ್ಣದ್ ಮಾಡಕ್ಕಾಗಲ್ಲ. ಅದಕ್ಕೆ ಹೆಂಗೆ ಮಾಡಿದ್ವಿ. ಪಾಪ 2 ತಿನ್ನೋರು ಮಕ್ಳು ಒಂದೊಂದು ತಿಂದು ನೆಮ್ಮದಿ ಆಗ್ಲಿ ಫಸ್ಟ್ ಅವರು. ನಮಗ್ ನಿಜವಾಗ್ಲೂ ಹೆಂಗಾಯ್ತು ಅಂದ್ರೆ ಡೋನಟ್ ಅವ್ರು ಮಲ್ಗಿರೋ ಟೈಮಲ್ಲಿ ಇಲ್ಲ ಸ್ಕೂಲ್ಗೆ ಹೋಗಿರೋ ಟೈಮಲ್ಲಿ ಮಾಡ್ಕೋಬೇಕಿತ್ತು. ನಾವ್ ಯಾಕಾದ್ರೂ ಮಾಡೋದಕ್ಕೆ ಮಾಡಿದ್ವೋ ಅಂತ ಅದು ಹುಬ್ಬಕ್ಕೂ ಬಿಡ್ತಿಲ್ಲ. ಆಯ್ತಾ ಅಮ್ಮ ಅನ್ಕೊಂಡು. ಸೊ ಏನ್ ಮಾಡಕ್ಕಾಗಲ್ಲ, ಮಕ್ಳು ನಮ್ಮ ಹಿಂದೆ ಗರಗರ ಅಂತ ತಿರುಗ್ಬಿಟ್ಟಿದ್ದಾರೆ. ಇಲ್ಲೂ ಬಿಡ್ತಾ ಇಲ್ಲ ನೋಡಿ. ಸೊ ಗಲೀಜಾಗಿಲ್ಲ, ನೀಟಾಗಿದೆ. ಎಣ್ಣೆ ಗಲೀಜಾಗಿಲ್ಲ, ಏನೂ ಆಗಿಲ್ಲ. ಇದಕ್ಕೆ ಬೇಕಾದ್ರೆ ನೀವು ವೈಟ್ ಚಾಕ್ಲೇಟು, ಅದ್ರ ಮೇಲೆ ಡ್ರೈ ಕೋಕೋನಟ್ ಅಥವಾ ನಿಮ್ಗೆ ಏನು ಬೇಕು ಗಾರ್ನಿಶಿಂಗ್ಗೆ ಯೂಸ್ ಮಾಡ್ಬೋದು. ಚೆನ್ನಾಗಿದೆ ಟೇಸ್ಟ್, ಹಂಗೆ ಕೂಡ ಕೊಡ್ಬೋದು. ಮಗಳಿಗೆ ನಾಳೆ ಇದನ್ನ ಅವಳು ಸ್ಕೂಲ್ಗೆ ಜಂಕ್ ಎಲ್ಲ ಕಳ್ಸಂಗಿಲ್ಲ, ಬಟ್ ಮನೇಲಿ ಮಾಡಿರೋದಲ್ವಾ, ನಾಳೆ ಧೈರ್ಯವಾಗಿ ಹಾಕಿ ಕಳಿಸ್ತೀನಿ. ಅವ್ರ ಮ್ಯಾಮ್ ಯಾಕೆ ಮೋಹಿತ ತಗೋಬಂದಿದ್ಯಾ ಅಂದ್ರೆ, ಮ್ಯಾಮ್ ಮಮ್ಮಿ ಮಾಡಿದ್ದು ಮನೇಲಿ ಅಂತ ಹೇಳ್ಬೋದು ಅವಳು. ನಮ್ಮ ಮೋಹಿತ ನಾಳೆ ಹೇಳ್ತಾಳೆ, ಯಾಕಮ್ಮ ಇದೆಲ್ಲ ತಂದಿದ್ಯಾ, ಅಮ್ಮ ಮಾಡಿದ್ದು ಲೈಟ್ ಆಗೇ ಇರುತ್ತೆ ಅಂತ ಅಡ್ವರ್ಟೈಸರ್ ಹೇಳ್ತಾರಲ್ಲ ಆ ಥರ. ಸೊ ನೋಡಿ, ಚಾಕೋ ಸಿರಪ್ ಆಲ್ಮೋಸ್ಟ್ ಮತ್ತೆ ಗಟ್ಟಿ ಆಗ್ಬಿಟ್ಟಿದೆ, ಬಟ್ ಓಕೆ. ನೋಡಿ ಸೂಪರಾಗಿ ರೆಡಿ ಆಗ್ತಿದೆ ಡೋನಟ್ಟು. ಈಸಿಯಾಗಿ ಡೋನಟ್ ಮಾಡ್ಕೊಳೋದು ನಾನು ತುಂಬ ಸರಿ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ ಪ್ರತಿ ಸರಿನೂ. ಇದು ನಮ್ಮ ಬುದ್ಧಂದು ನೋಡಿ, ಬುದ್ಧಂಗೆ ಕೊಡ್ತೀನಿ ಅಂದ್ಬಿಟ್ಟು ನಮ್ಮ ಅತ್ತೆ ಬುದ್ಧದ್ ಮಾಡಿಲ್ಲ. ಸೊ ಇವಾಗ ನಾನು ಬುದ್ಧಗೋಸ್ಕರ ಮಾಡ್ತಾ ಇದ್ದೀನಿ. ಇನ್ನ ಎಷ್ಟು ಚಾಕೋ ಸಿರಪ್ ಉಳಿದಿದೆ. ಸೊ ಆಲ್ಮೋಸ್ಟ್ ಕ್ರೀಮ್ ಬನ್ ಟೇಸ್ಟೇ ಇದೆ. ಒಂದು 4 ಇನ್ನು. ನಮ್ಮ ಬುದ್ಧಂಗೆ ಜಾಸ್ತಿ ಬಿದ್ದೋಯ್ತು. ವಾವ್, ಸಕ್ಕದಾಗಿ ಕಾಣಿಸ್ತೈತಲ್ಲ. ಇದು ನೋಡಿ, ನಾನು ನಮ್ಮ ಯಜಮಾನ್ರು ನಮ್ಮ ಮೂಡ್ಲು ನೋಡಿ, ಅವ್ರ ಫ್ಯಾಮಿಲಿಗೆ ಮಾತ್ರ 3 ಮಾಡ್ಕೊಂಡಿದ್ದೀನಿ. ಇಲ್ಲೊಂದು ಎಕ್ಸ್ಟ್ರಾ ಮಿಕ್ಕಿತ್ತು, ಸೊ ಇದು ಸೈಡ್ಗೆ ಇಡ್ತಿದ್ದೀನಿ. ಇದು ನಮ್ಮ 3 ಜನಕ್ಕೆ. ನೀವು ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ, ತುಂಬಾ ಸಿಂಪಲ್ ಆಗಿದೆ, ಈಸಿ ಬಟ್ ಟೈಮ್ ತಗೊಳುತ್ತೆ. ಈಸಿ ಬಟ್ ಟೈಮ್ ತಗೊಳುತ್ತೆ ಅನ್ನೋದೊಂದು ಬಿಟ್ರೆ ಈಸಿಯಾಗಿ ಮಾಡ್ಕೊಬಹುದು. ಹೆಂಗೈತೆ ನೋಡು, ಚೆನ್ನಾಗೈತಾ? ಇದನ್ನ ನಮ್ಮ ಮಕ್ಳಿಗೆಲ್ಲ ಟೇಸ್ಟ್ ಮಾಡೋದಿಕ್ಕೆ ಕೊಡ್ತೀನಿ. ಟೇಸ್ಟ್ ಮಾಡಿ ಅವ್ರು ಹೇಗೆ ಹೇಳ್ತಾರೆ, ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ, ನೋಡೋಣ ಬನ್ನಿ. ಹಾಂ, ಚೆನ್ನಾಗಿದೆಯಾ ಬಂಗಾರ? ಹೆಂಗಿದೆ? ಸೂಪರ್ ಆಗಿದೆಯಾ? ಇಷ್ಟ ಆಯ್ತಾ? ಚೆನ್ನಾಗಿದೆಯಾ ಬುದ್ಧ? ಹಾಂ ಸರಿ, ಸರಿ. ನಮ್ಮ ಮಕ್ಕಳು ನಾಳೆನೂ ಅದನ್ನೇ ತಿನ್ನೋಣ ಅಂತ ಹೇಳ್ತಿದ್ದಾರೆ. ಸೊ ಸೂಪರಾಗಿ ಬಂದಿದೆ ಅಂತ ಅರ್ಥ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ, ನಾನು ಟೇಸ್ಟ್ ಮಾಡಿದೆ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.